ಗೈಸ್ ನೀವು ನೋಡ್ತಿರ್ಬೋದು ಮನೆಯಲ್ಲಿ ಯಾರು ಇಲ್ಲ, ಎಲ್ಲ ಖಾಲಿ ಖಾಲಿ ಹೊಡಿತೈತೆ. ಚಿಕನ್ ಹಾಕ್ಬೇಕ, ತೊಳೆದು ಹಾಕ್ಬೇಕು ತಾನೆ. ಟೊಮೆಟೊನೇ ಸಿಕ್ತಿಲ್ಲ, ಏನ್ ಮಾಡೋದು? ಫುಲ್ ಅಂದ್ರೆ ಪೆನಾಯಿಲ್ ಹಾಕ್ತೊಳಿಲ್ಲ. ಇವಾಗ 5 ಮಿನಿಟ್ಸ್ ಆದ್ಮೇಲೆ ಚಿಕನ್ ಹಾಕ್ತೀನಿ. ಇವಾಗ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿರೋದು ಏನಂದರೆ, ಇವತ್ತು ನೀವು ನೋಡ್ತಿರ್ಬೋದು ಮನೇಲಿ ಯಾರೂ ಇಲ್ಲ. ಸೊ ನಾವಿವತ್ತು ಚಿಕನ್ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮೊಂದಿಗೆ ಯಾರಿದ್ದಾರೆ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ನಾನು ಇವ್ರ ತಮ್ಮ. ಇವತ್ತು ನಾವು ಚಿಕನ್ ಮಾಡಕ್ ಹೊಂಟಿದೀವಿ. ಇವತ್ತಿನ ಚಿಕನ್ ತಿಂದು ಬದುಕ್ತಾನ ಸಾಯ್ತಾನ ನೋಡೋಣ ಬನ್ನಿ. ಗೈಸ್, ನೀವು ನೋಡ್ತಿರ್ಬೋದು ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ ಹೊಡಿತೈತೆ. ಸೊ ನೋಡಿ ಗೈಸ್, ಮನೇಲಿ ಕೂಡ ಯಾರೂ ಇಲ್ಲ, ನಾನು ನಮ್ಮ ತಮ್ಮ ಅಷ್ಟೇ ಇರೋದು. ಎಲ್ಲ ಊರಿಗೆ ಹೋಗವ್ರೆ. ಮನೆ ಎಲ್ಲ ಹಂಗೆ ಬಟ್ಟೆ ಗಿಟ್ಟೆ ಎಲ್ಲ ಹಂಗೆ ಹರಡ್ಕೊಂಡು. ಸೊ ಇವತ್ತು ಬಂದರೆ ಪಕ್ಕ ಬೈಸ್ಕಳೆ. ಸೊ ಇದು ನಮ್ಮ ದೇವ್ರ ಮನೆ. ಸೊ ದಿಸ್ ಈಸ್ ಅವರ್ ಕಿಚನ್. ಗೈಸ್, ಲೆಟ್ಸ್ ಮೇಕ್ ದ ಚಿಕನ್ ವಿತ್ ಮೈ ಬ್ರೋ. ಲೆಟ್ಸ್ ಡೂ ಇಟ್. चलो भाई, देखो अब मैं क्या करता हूँ. ಅರ್ಧ ಚಮಚ ಹಾಕ್ತೀನಿ. ಮತ್ತ ಇದು ಈರುಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು. ಮತ್ತ ಚಿಕನ್ ಹಾಕ್ಬೇಕು, ತೊಳೆದು ಹಾಕ್ಬೇಕು ತಾನೆ. ಚಿಕನ್ ಹಾಕ್ಬೇಕು. ಆಮೇಲೆ ಎಷ್ಟೆಷ್ಟು ಉಪ್ಪು ಅರ್ಶಿನ ಫುಲ್ ಪ್ರಿಪ್ರೇಷನ್ನು ಯಾವ್ದು ನಾವೇ ಮಾಡ್ಬೇಕಲ್ಲ ಮತ್ತೆಲ್ಲ. ನೀನೇ ಮಾಡ್ತೀಯಾ? ತೆಳ್ಳಗೆ ಮಾಡ್ತೀವಲ್ಲ ಅದು. ತೆಳ್ಳಗೆ ಹೆಚ್ಚಬೇಕಾ? ಫಸ್ಟು ತೆಳ್ಳಗೆ ಹೆಚ್ಚಿದ್ಮೇಲೆ ಟೊಮೆಟೊ ಹಾಕ್ಬೇಕು. ಟೊಮೆಟೊನೇ ಸಿಕ್ತಿಲ್ಲ, ಏನು ಮಾಡೋದು? ನಮ್ಮ ಮನೇಲಿ ಏನೇನು ಐಟಮ್ ಎಲ್ಲೆಲ್ಲಿರೋ ಅಂತ ನಮಗೆ ಗೊತ್ತಿಲ್ಲ. ಗಂಡಸ್ರ ಜೀವನನೇ ಅಷ್ಟು ಕಣೋ. ಕೂಡ ನಾನು ಹಚ್ಚಲಾ? ಹಾಂ, ಯು ಕ್ಯಾನ್ ಟ್ರೈ. ಓಕೆ, ಲೆಟ್ ಮೀ ಟ್ರೈ. ಇದೇನು ಚಾಕುನೇ ಚೂಪಾಗಿಲ್ಲ ಇದು. ಇದು ಆಕ್ಚುಲಿ ಚೆನ್ನಾಗಿರೋ. ನೋಡೋ ಕರೆಕ್ಟ್ ಇದೆ ಹೆಚ್ಚಿರೋದು ನೋಡು. ಕೈ ತೆಗಿ. ಕರೆಕ್ಟ್ ಐತಿ. ಗೈಸ್, ಏನೋ ಪೆಪ್ಪರ್ ಡ್ರೈ ಮಾಡೋಕ್ಕಂತ ಹೊರಟಿದ್ದ, ಅದು ಸರಿಯಾಗಲ್ಲ ಅಂತ ಮತ್ತೆ ಬೇರೆ ಏನೋ ಮಾಡೋಕ್ಕೆ ಹೇಳಿದ್ದಾರೆ. ಅದು ಏನೇನು ಹೋಗಿ ಏನೇನಾಗುತ್ತೆ ಅವತ್ತು ಗೊತ್ತಿಲ್ಲ ಗೈಸ್. ನಾನಂತರೂ ಈರುಳ್ಳಿನ ತುಂಬ ಸ್ಲೈಸಿಯಾಗಿ ಹೆಚ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಎಷ್ಟು ಕರೆಕ್ಟಾಗಿ ಎಷ್ಟಿದೆಯಲ್ಲೋ. ಎಲ್ಲೋಗಿದ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಮ್ಮದೇ ಹೋಟ್ಲ್ ಐತಲ್ಲ, ಅವರು ಹೋಟ್ಲು ಲಾಗ್ ಮಾಡ್ತಿದ್ದೀನಿ ಅಂತ ಅಜೀಬ್ ಮಾಡ್ತಿದೀಯಾ? ಇಲ್ಲ ಬ್ರೋ, ಹಂಗೆ ಸುಮ್ಮನೆ. ಒಂದೇ ಸಾಕ? ಇದೊಂದು ಹೆಚ್ಚಲ, ಇದೊಂದು ಹೆಚ್ಚಿಬಿಡು. ಕರೆಕ್ಟ್. ನಿಮ್ಮ ಕೈ ಇದ್ದಿದ್ರೆ ಎಲ್ಲ ಅವ್ರ ಕೈಯಲ್ಲೇ ಮಾಡ್ಸಕ್ ಬರ್ತಿತ್ತು. ನಿಂಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಖರ್ಚಿಫ್ ಕೊಳ್ಳ ಬೇಕಾ ಖರ್ಚಿಫ್? ಬೇಡ ಬೇಡ. ಹಾಕುನೇ ಶಾರ್ಪ್ ಆಗಿಲ್ಲ. ಇದು ನಮ್ಮದು ಚಿಕನ್ ವ್ಲಾಗ್. ಇವತ್ತು ಚಿಕನ್ ಹೆಂಗಾಗುತ್ತೆ ಅಂತನೂ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ತಗೋ ಅಷ್ಟೊಳಗೆ ಟೊಮೆಟೊ ಹೊಡ್ಕೊಂಡ್ ಬರ್ತೀನಿ. ಟೊಮೆಟೊ ಹೊಡ್ಕೊಂಡು ಬರ್ತೀಯಾ? ಹಾಂ ಹೋಗ ನಮ್ಮ ಮನೆ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಓಯ್ ಇಲ್ಲೇ ಐತಿ ಟೊಮೆಟೊ. ಓ ಫೈನಲಿ ಸಿಕ್ತು. ಒಂದು ಕಾಲದಲ್ಲಿ ಟೊಮೆಟೊ ಹೆಂಗೆ ಟ್ರೆಂಡಿಂಗ್ ಆಗಿತ್ತು ಅಂದರೆ, ಟೊಮೆಟೊ ಇದ್ದವ್ರ ಮನೆಗೆ ಮಾತ್ರ ಹೆಣ್ಣು ಕೊಡ್ತಿದ್ರು. ಆ ಥರ ಟ್ರೆಂಡಿಂಗ್ ಆಗಿತ್ತು ಇನ್ಸ್ಟಾಲ್. ಏನೋ ಟೊಮೆಟೊ ತೊಳೆ ಪ್ರೊಸೆಸ್ ಎಲ್ಲರಿಗೂ ಗೊತ್ತು, ಅದೆಲ್ಲ ಏನು ವಿಡಿಯೋ ಮಾಡಕ್ ಹೋಗ್ಬೇಡ. ಇರಲಿ ಅಂದರೆ ನೀನು ಸ್ವಲ್ಪ ಸ್ಪೆಷಲಾಗಿ ತುಳಿತೀಯಲ್ಲ, ಹಂಗಾಗಿ ನಾನು ವಿಡಿಯೋ ಮಾಡಕ್ಕೆ ಬಂದೆ. क्यों भी ओवर एक्टिंग करता है साला, ओवर एक्टिंग की औलाद. ಇವಾಗ ಹೆಚ್ಚಿರೋದೆಲ್ಲ ಒಂದ್ ಕಡೆ ಇಟ್ಕೊಂಡು ಏನು ಅದನ್ನೇನು ಆ ಥರ ಟೆಸ್ಟ್ ಮಾಡ್ತಿದೀಯಾ? ಇದು ಯಾವ ಕಡೆ ಐತೆ ಅಂತಾನೆ ಗೊತ್ತಾಗ್ತಿಲ್ಲ. ಏನು ಅರ್ಧ ಟೊಮೆಟೊ ಸಾಕು ಅನ್ಕೊಂತೀನಿ. ಅರ್ಧ ಟೊಮೆಟೊ ಹಾಕಕ್ಕೆ ಹೇಳ್ಯಾರ? ಗೊತ್ತಿಲ್ಲ, ಅಮ್ಮ ಒಂದು ಹಾಕು ಅಂತ. ಹೆಂಗ್ ಮಾಡೋಣ ಗೈಸ್? ತುಂಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಂಗಿದೆ. ಇಲ್ಲಪ್ಪ ಹಂಗೇನಿಲ್ಲ. ಮಾಮೂಲಾಗಿ ಟೊಮೆಟೊ ಹಚ್ಚಕ್ ಬರ್ಲಿಲ್ಲ ಅಂದ್ರೆ ಯಾರು ಹಿಡ್ಕೊಂಡ್ ಹೊಡಿತಾರೆ ನನಗೆ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹೌದಾ? ನನಗಂತೂ ಯಾರು ಇಟ್ಕೊಂಡು ಹೊಡೆದಿಲ್ಲಪ್ಪ. ನನಗೂ ಹೊಡೆದಿಲ್ಲಪ್ಪ, ಹೊಡಿತಾರೆ ಎಂದೆ. ಮುಂದೆ ಜೀವನ ಮಾಡಕ್ಕೆ ಇವೆಲ್ಲ ಬೇಕಲ್ಲ. ಬೇಕು ಮತ್ತೆ. ಎಷ್ಟು ನೀಟಾಗಿ ಹೆಚ್ಚುತ್ತಿದ್ದಾನೆ. ಯಾರಾದರೂ ಟೊಮೆಟೊ ಹಚ್ಚಕ್ಕೆ ಟ್ರೈನಿಂಗ್ ಬೇಕು ಅಂದರೆ ಇವನ ಹತ್ರ ಬಂದುಬಿಡಿ. ಇದು ನಮ್ದು ವೀಕ್ಲಿ ಪೇಮೆಂಟ್ 500 rupees. ಯಾರು ಕೊಡ್ತಾರ ನೀನು ವೀಕ್ಲಿ 500? ಟ್ರೈನಿಂಗಿಗೆ ಬರ್ತಾರಲ್ಲ ಅವರು. ಬರೀ ಡೌಗಳಿಂದ ಸಾಕಲ್ಲ ಇಷ್ಟು ಟೊಮೆಟೊ. ಈಗ ಮತ್ತೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಇವಾಗ ಇದನ್ನೆಲ್ಲ ತೆಗಿಲಿಲ್ಲ ಅಂದ್ರೆ ನಮ್ಮ ಅಮ್ಮ ಬಂದು ನನಗೆ ಏನಿಲ್ಲ ಹಂಗೆ ಹೊಡೆಯೋಲ್ಲ. ಒಂದ್ಸಲ ಟ್ರೈ ಮಾಡು, ಹಂಗೆ ಬಿಟ್ಟು ನೋಡೋಣ. ಬಂದೆ ಮತ್ತೆ. ಏನೋ ಮಾಡ್ತೀವಿ? ಸ್ವಲ್ಪ ಲೈಟಾಗಿ ಚಿಕನ್ ತೊಳ್ಕೊಂತಾ ಇದ್ದೀನಿ. ಲೈಟಾಗಿ ತೊಳಿದೀಯಾ? ಲೈಟಾಗಿ ಫುಲ್ಲಾಗೆ ತೊಳಿ. ಹೆಂಗೆ ತೊಳೆದ್ರು ಅಷ್ಟೇ, ಎಷ್ಟು ಕ್ಲೀನ್ ಆಗ್ಬೇಕು ಅಷ್ಟೇ. ಫುಲ್ ಅಂದ್ರೆ ಫೆನೈಲ್ ಆಗಿ ತೊಳಿಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನನ್ನ ಸಾಯ್ಸಕ್ಕೆ ಹುಟ್ಟಿಯೇನು ನೀನು? ಒಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೇನಪ್ಪ. ನೀನು ನೋಡ್ತಿರ್ಬೋದು ಚಿಕನ್ ತೊಳ್ಕೊಳ್ತಿದ್ದಾನೆ. ನೆಕ್ಸ್ಟ್ ಏನು ಮಾಡ್ತೀಯೋ? ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂತೀನಿ. ಫಸ್ಟು ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಮತ್ತೆ ಈಗ ಈ ಬಾಂಡ್ಲಿ ತೊಳೆಯೋದು. ತೊಳೆದು ಬಿಟ್ಟು ಇದೇ ಬಾಂಡ್ಲಿನ ಇವಾಗ ಗ್ಯಾಸಲ್ಲಿ ಇಡೋದು. ಗ್ಯಾಸಲ್ಲ, ಪುಡಿ ಉಪ್ಪೆಲ್ಲ ಐತೆ ನೋಡು. ಫಸ್ಟು ಎಣ್ಣೆ ಹಾಕ್ತೀನಿ. ಎಷ್ಟು? ಇದ್ರ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಗೈಸ್, ಚಿಕನ್ ಮಾಡುವ ವಿಧಾನ ಅರ್ಧ ಸ್ಪೂನ್ ಎಣ್ಣೆ ಹಾಕಿದೆ. ನೆಕ್ಸ್ಟು ಸಾಸಿವೆ ಕಾಳು ಹಾಕ್ತೀಯಾ? ಅವೆಲ್ಲ ಹಾಕಂಗಿಲ್ಲ ಬ್ರೋ, ನಾವೇನು ಮ್ಯಾಗಿ ಮಾಡ್ತಿದ್ದೀವ ಸಾಸಿವೆ ಕಾಳು ಹಾಕಕ್ಕೆ. ಏನೋಪ್ಪ ನೀವು ಇಂಟರ್ನ್ಯಾಷನಲ್ ಚೆಫ್, ನಮಗೆಲ್ಲ ಗೊತ್ತಿಲ್ಲ. ಈಗ ಸ್ವಲ್ಪ ಇದು ಒಂದು ಸ್ವಲ್ಪ ಬಾಯ್ಲ್ ಆಗಲಿ,
ಅದಾದ್ಮೇಲೆ ಅದನ್ನ ಟೊಮೆಟೊ ಹಾಕ್ತೀನಿ. ಈರುಳ್ಳಿ ಟೊಮೆಟೊನ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಚಿಕನ್ ಚಿಕನ್ ಹಾಕ್ತೀಯ. ಹಾಕ್ತೀನಿ. ಹ್ಞೂ ಇವಾಗ ಸಾಕು ಅನ್ಕೊಂತೀನಿ. ಫಸ್ಟ್ ಟೊಮೆಟೊ ಹಾಕ್ತೀನಿ. ಹ್ಞೂ ಟೊಮೆಟೊ ಹಾಕ್ಬಿಟ್ಟು ಇನ್ನು ಗಳ 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 ಅಂತ ತಿರುಗಿಸ್ತೀನಿ. ಟೊಮೆಟೊ ಜೊತೆಗೆ ಈರುಳ್ಳಿ ಹಾಕ್ತೀನಿ. ಇವಾಗ ಇದು ಸಾಕು ಅನ್ಕೊಂತೀನಿ. ಸ್ವಲ್ಪ ಈರುಳ್ಳಿ ಟೊಮೆಟೊ ಕಂದಿಸ್ಕೊಂಡು ಆಮೇಲೆ ಚಿಕನ್ ಹಾಕ್ತೀಯ. ಲೈಟಾಗಿ ಬಾಯ್ಲ್ ಮಾಡ್ಕೊಂತೀನಿ. ಅಂದರೆ ನಮಗೆ ವಿಸಿಬಲ್ ಆಗಿ ಕಾಣಿಸ್ತದೆ ಕರೆಕ್ಟಾಗಿ ಎಷ್ಟು ಬೆಂದರೆ ಸಾಕಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಗೈಸ್, ಯಾರಿಗಾದ್ರೂ ಚೆಫ್ ಬೇಕಿದ್ರೆ ನನಗೆ DM ಮಾಡಿ, ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಪ್ರಿನ್ಸ್ ಪವನ್ 13 ಅಂತ ಇದೆ. ನನ್ನ ಇನ್ಸ್ಟಾಗ್ರಾಮ್ ಬಂದುಬಿಟ್ಟು DM ಮಾಡಿ. ನಮ್ಮ ಚೆಫ್ ಇಲ್ಲಿದ್ದಾರೆ, ನಾನು ಕಳಿಸ್ಕೊಟ್ಬಿಡ್ತೀನಿ. ನಮ್ಮ ಮನೆ ನಂದೇ ಅಡುಗೆ ಮಾಡ್ಕೊಂಡ್ರೆ ಸಾಕಾಗೈತಿ, ಇನ್ಯಾರಿಗೆ ಚೆಫ್ ಹೋಗ್ಲಿ ಮರೆ. ನೋಡ್ತೀನಿ ಇವತ್ತು ಚಿಕನ್. ಗೈಸ್, ಇವತ್ತು ನಿಜ ಚಿಕನ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಸಾಯಿ ಥರ ಇದ್ರೆ ನಿಜವಾಗ್ಲೂ ಕಳಿಸಲ್ಲ ಗೈಸ್. ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಮರೆ. ಅಷ್ಟೊಂದು ಕಡ್ದಾಗೇನು ಮಾಡಲ್ಲ ನಾನು, ಚೆನ್ನಾಗೇ ಮಾಡ್ತೀನಿ ಒಂದು ಲೆಕ್ಕಕ್ಕೆ. ನೋಡಿ ಗೈಸ್, ಚೆಫ್ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರಿಗೆ ಅಷ್ಟೇ. ನೋಡಿ ಗೈಸ್, ಎಲ್ಲ ಇಷ್ಟು ಐಟಮ್ ಉಪ್ಪು ಪ್ರತಿಯೊಂದು ಫೋನ್ ಮಾಡಿ ಕೇಳ್ಕೊಂಡು ನೋಟ್ ಮಾಡ್ಕೊಂಡಿದ್ದಾನೆ ನೋಡಿ. ಟೂ ಮಿನಿಟ್ಸ್ ಬಾಯ್ಲ್ ಆಗ್ತೈತೆ ಕರೆಕ್ಟಾಗಿ. ಅವಾಗ ಚಿಕನ್ ಹಾಕ್ಬಿಡೋದೆ. ನೆಕ್ಸ್ಟ್ ಚಿಕನ್ ಹಾಕ್ಬಿಟ್ಟು ಉಪ್ಪು ಹಾಕಿ ಖಾರ ಹಾಕಿ ಅರ್ಶಿನ ಪುಡಿ ಹಾಕ್ಬಿಟ್ರೆ ಸ್ವಲ್ಪ ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿ ವಾಟರ್ ಹಾಕ್ಬಿಟ್ರೆ ಮುಗೀತು ನಮ್ದು. ಬಾಯ್ಲ್ ಮಾಡೋಕೆ ಇಟ್ಬಿಟ್ರೆ ಚಿಕನ್ ರೆಡಿ. ಸಿಂಪಲ್ ಚಿಕನ್, ಬಾಯ್ಸ್ ಮೇಡ್ ಚಿಕನ್. ಬಾಯ್ಸ್ ಮೇಡ್ ಚಿಕನ್, ನಥಿಂಗ್ ಬಟ್ ಬ್ಯಾಚುಲರ್ಸ್ ಮೇಡ್. ಹಾಂ. ಗೈಸ್, ನಮ್ಮಂಥ ಬ್ಯಾಚುಲರ್ಸಿಗೆ ನಮ್ಮ ತಮ್ಮ ಒಳ್ಳೆ ರೆಸಿಪಿ ಕೊಡ್ತಿದ್ದಾನೆ, ನೋಟ್ ಮಾಡ್ಕೊಳ್ಳಿ. ಸಿಂಪಲ್, ಏನೋ ಬೇಡ, ಎಲ್ಲ ಇಲ್ಲೇ ಇದಾವೆ ಐಟಮ್ಸ್. ಹಿಂಗೆ ಹಾಕ್ಬಿಟ್ಟು ಮುಗೀತು. ಇವಾಗ 5 ಮಿನಿಟ್ಸ್ ಆದಮೇಲೆ ಚಿಕನ್ ಹಾಕ್ತೀನಿ. ಇವಾಗ ನೀವು ನೋಡ್ತಿರ್ಬೋದು, ಪ್ರತಿಯೊಂದು ನಮ್ಮ ತಮ್ಮ ಕ್ಲೀನಾಗಿ ಹೈಜೀನಾಗಿ ಮಾಡ್ತಿದ್ದಾನೆ ಅಡುಗೆನ. ಸೊ ನೆಕ್ಸ್ಟ್ ಇದಕ್ಕೆ ಲೈಟಾಗಿ ಅರಿಶಿನ ಪುಡಿ ಹಾಕೋಣ. 1 ಮಿನಿಟ್. ಸೊ ಗೈಸ್, ಇವಾಗ ಚಿಕನ್ ಹಾಕಿದ್ದಾನೆ. ನೆಕ್ಸ್ಟ್ ಅರಿಶಿನ ಪುಡಿ, ಟರ್ಮರಿಕ್ ಪೌಡ್ರ್ ಹಾಕ್ತಾನಂತೆ. ಇಲ್ಲಿದೆ ತಗೊಳ್ಳೋ ಟರ್ಮರಿಕ್ ಪೌಡ್ರ್. ಅರಿಶಿನ ಪುಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಹಾಕ್ಬೇಕು ಅಂತ. ಇಷ್ಟೇ ಲೈಟಾಗಿ ಹಾಕ್ಬೇಕು. ಲೈಟಾಗಿ ಅರಿಶಿನ ಪುಡಿ ಹಾಕ್ತಿದ್ದಾನೆ. ಅರಿಶಿನ ಪುಡಿ ಲೈಟಾಗಿ ಹಾಕ್ಬೇಕು, ಜಾಸ್ತಿ ಹಾಕಿದ್ರೆ ಕೈ ಅನಿಸ್ಬಿಡ್ತೈತೆ. ಉಪ್ಪು ಹಾಕೋಣ. ಎಷ್ಟು, ಅರ್ಧ ಚಮಚ ಅಷ್ಟು ಉಪ್ಪು. ನೋಡಿ ಎಷ್ಟು ಚೆನ್ನಾಗಿದೆ ಗ್ಲಾಸಿಂದ. ಹಿಂಗೆ ಪಳ್ಳ ಬಿದ್ದರೆ ಹೊಡೆದೋಗ್ಬಿಡ್ತೈತೆ. ಆಮೇಲೆ ಬಂದಮೇಲೆ ಕೆರ ತಗೊಂಡು ಹೊಡೆದು ಬಿಡ್ತಾರೆ. ಅದು ಎಷ್ಟು ಗಲೀಜ ಮಾತಾಡ್ತೀವಿ. ಕೆರ ನಮ್ಮನೇಲಿ ಕೆರ ಅನ್ನಲ್ಲ, ಅದಕ್ಕೆಲ್ಲ ಮೆಟ್ಟು ಅಂತಾರೆ. ಈ ಸಾಕು, ಉಪ್ಪಷ್ಟೊಂದು ಹಾಕ್ತಿದೀಯಾ? ಹಂಗೆ ನಮ್ಮಮ್ಮನೇ ಹೇಳಿದ್ ಮಾರೆ, ನೀವು ತಲೆ ಕೆಡಿಸ್ಕೊಡೋದ್ರೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಬೇಕಂತೆ. ಆಮೇಲೆ ಏನಾದ್ರು ಕಮ್ಮಿ ಆದರೆ ಮತ್ತೆ ಮೇಲ್ಗಡೆ ಹಾಕ್ಕೋಬೋದು. ಕಮ್ಮಿ ಆದರೆ ಹಾಕೋಬೋದು, ಜಾಸ್ತಿ ಆದರೆ ಏನು ಮಾಡ್ತೀಯ? ಜಾಸ್ತಿ ಆದರೆ ನೀರು ಹಾಕಿ ಬಾಯ್ಲ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ. ಐಸ್ ನೋಡ್ತಿರ್ಬೋದು, ಚಿಕನ್ ರೆಡಿ ಆಗ್ತಾ ಇದೆ. ಸ್ವಾದಿಷ್ಟಕರವಾಗಿ ಚಿಕನ್ ರೆಡಿ ಆಗ್ತಾ ಇದೆ.
ಇವತ್ತೇನಾರು ಚೆನ್ನಾಗಾದ್ರೆ ನೆಕ್ಸ್ಟ್ ರೂಮ್ ಮಾಡಿದಾಗ ಇದೇ ರೆಸಿಪಿ ಫಿಕ್ಸು. ಇವತ್ತು ಇಲ್ಲಿ ಟ್ರಯಲ್ ನನ್ನ ಮೇಲೆ ಮಾಡ್ತಿದೀಯ ಮಗನೆ. ಆಮೇಲೆ ನನ್ನ ಫ್ರೆಂಡ್ಸ್ ಮೇಲೆ ಮಾಡ್ತೀನಿ. Bro, you very chalak, bro. More chalak. Chalak, bro, chalak. ಇವಾಗ ಖಾರ ಪುಡಿ ಹಾಕ್ತೀವಿ ನಾವು. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಖಾರ ಪುಡಿ ಹಾಕ್ತಾರೋ ಇಲ್ಲ ಖಾರ ಪುಡಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೋ ನನಗಂದ್ರೂ ಗೊತ್ತಿಲ್ಲ. ಬಟ್ ಉಲ್ಟಾ ಪಲ್ಟಿ ಬರ್ಕೊಂಡಿದ್ದೀನಿ ನಾನು, ಬರ್ಕೊಂಡಿರೋದೆ. ಏನಾಗಲ್ಲ ಬಿಡತ್ತಮ್ಮಯ್ಯ, ಎಲ್ಲ ಒಟ್ಟಿಗೆ ಹೋಗೋದಲ್ವೇನ. ತಿರ್ಗಾಡ್ಸು ಚೆನ್ನಾಗಿ ತಿರ್ಗಾಡ್ಸು. ಮೇ ಬಿ ಇನ್ನೊಂದು ಸ್ವಲ್ಪ ಖಾರ ಪುಡಿ ಬೇಕು ಅನಿಸುತ್ತೆ. ಕಲರ್ ಬಂದಿಲ್ವಾ? ಇಲ್ಲ, ಇದು ಆ್ಯಕ್ಚುಲಿ ಕಲರ್ ಬರೋ ಖಾರ ಪುಡಿ ಅಲ್ಲ ಬ್ರೋ, ಅಡಿಗೆ ಖಾರ ಪುಡಿ. ಫುಲ್ ಖಾರ ಖಡಕ್, ಸ್ವಲ್ಪ ಹಾಕಿದ್ರೆ ಜಾಸ್ತಿ ಪವರ್ ಇರ್ತದೆ. ಇವಾಗ ಖಾರ ಪುಡಿ ಆಗೈತೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಸ್ವಲ್ಪ. ನೋಡಿ ಗೈಸ್, ನಾವೆಲ್ಲ ಹೋಮ್ ಮೇಡೇ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಒಮ್ಮೆ ಮಾಡಿರುತ್ತೆ ಇದೆಲ್ಲ ಫುಲ್. ಸೊ ನಾವಿಲ್ಲಿ ಹಾಕೊಂಡು ಸುಮ್ಮನೆ ಚಿಕನ್ ಪ್ರಿಪೇರ್ ಮಾಡ್ತಾ ಇರೋದೆ ಕೆಲಸ. ಇಷ್ಟೇ, ಇಷ್ಟು ಹಾಕ್ಬಿಟ್ರೆ ಆಮೇಲೆ ಮತ್ತೆ ಇನ್ನೊಂದ್ಸಲ ತಿರ್ಗಾಡಿಸಿ ಸ್ವಲ್ಪ ಬಾಯ್ಲ್ ಹಾಕ್ಬಿಟ್ಟು ಅದಾದ ತಕ್ಷಣ 1.5 ಲೋಟ ಆದಷ್ಟು ವಾಟ್ರ್ ಹಾಕಿ ಬಾಯ್ಲ್ ಹಾಕ್ಬಿಟ್ಬಿಟ್ರೆ ಮುಗೀತು, ನಮ್ಮ ಚಿಕನ್ ರೆಡಿ. ಚಿಕನ್ ರೆಡಿ. ಯಾರು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದು ಬ್ಯಾಚುಲರ್ಸ್ ಜೀವನ, ಬ್ಯಾಚುಲರ್ಸ್ನ ಕತೆ. ಕ್ಲೀನ್ ಆಯ್ತಲ್ಲ? ತೋರಿಸು ನೋಡೋಣ ಗೈಸ್, ಕ್ಲೀನ್ ಆಗೈತಾ ಕಾಮೆಂಟ್ ಮಾಡಿ. ಎಲ್ಲ ಆದಮೇಲೆ ಹ್ಞೂ ನೀರು ಹಾಕೋಣ. ನೀರು ನೀರಿಲ್ಲ ಐತೆ ಕಣೋ. ಲೋಟ ಬೇಕಲ್ಲ ಮರೆಯ. 1.5 ಗ್ಲಾಸ್ನಷ್ಟು ನೀರು ಹಾಕಿ ಬಾಯ್ಲ್ ಮಾಡಕ್ಕೆ ಇಟ್ಬಿಟ್ರೆ ಮುಗೀತು. ಸಾಕೇನಪ್ಪ. ನೀರು ಜಾಸ್ತಿ ಆಗ್ಬಿಟ್ಟವನ್ ಗೈಸ್. ಇಲ್ಲ, ಕರೆಕ್ಟ್ ಆಗ್ತೈತೆ ನೋಡೋಣ. 15 to 20 ಮಿನಿಟ್ಸ್ ಅಷ್ಟೇ, ರೆಡಿ ನಮ್ಮ ಚಿಕನ್. 15 to 20 ಮಿನಿಟ್ಸ್ ಆದಮೇಲೆ ರೆಡಿ ಅಂತ ಹೇಳಿದ್ದಾನೆ. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಹಾಕಿಬಿಟ್ಟು ಆಮೇಲೆ ಟೇಸ್ಟ್ ಮಾಡಿ ನಿಮಗೆ ಹೆಂಗಿದೆ ಅಂತ ನಾನು ಹೇಳ್ತೀನಿ, ಓಕೆನಾ? ಎಣ್ಣೆ, ಈರುಳ್ಳಿ, ಉಪ್ಪು, ಚಿಕನ್ನು, ಖಾರ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವಾಟ್ರು, ಚಿಕನ್ ಮುಗೀತಷ್ಟೇ. ಆಮೇಲೆ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ರೆ ರೆಡಿ ನಮ್ಮ ಚಿಕನ್. ರೈಸ್ ಚಿಕನ್ ಬಾಯ್ಲ್ ಮಾಡಲಿಕ್ಕೆ ಬಿಟ್ಟಿದ್ದಾನೆ, ನೋಡೋಣ ಬನ್ನಿ ಬಾಯ್ಲ್ ಆಗಿದೆ ಅಂತ. ರೈಸ್ ನೋಡ್ತಿರ್ಬೋದು, ನೀರು ತುಂಬ ಹಾಕ್ಬಿಟ್ಟಿದ್ದಾನೆ. ಏನಾಯ್ತು ಚೆಕ್ ಮಾಡಕ್ಕೆ ಬಂದ್ಯಾ? ನೋಡೋಣ ತಡಿ ಹೆಂಗೆ. ನಾನು ಚೆಕ್ ಮಾಡಾಯ್ತು ಬಿಡು ಆಲ್ರೆಡಿ. ಮೇ ಬಿ ನಮ್ಮಮ್ಮ ಟೀ ಕುಡಿಯಲು ಲೋಟದಷ್ಟು ಹಾಕಕ್ಕೆ ಹೇಳಿದ್ವಿ ವಾಟ್ರ್, ನಾನು ದೊಡ್ಡ ಲೋಟ ತಗೊಂಡಿನಿ. ನೀವು ಲೆಜೆಂಡ್ಸ್ ಮಾಡೋ ಕೆಲಸಗಳೆಲ್ಲ ಇದು. ಯಪ್ಪ ಸಾಂಬಾರು ಆದಂಗೆ ಆಗೈತಲ್ಲ ಮರಿ. ನೋಡ ಫೈನಲಿ ಹೇಳ್ದಂಗೆ ಮಾಡ್ಬಿಟ್ಟಲ್ಲ. ಬೆಂದೈತೆ ಇಲ್ಲ, ಸ್ವಲ್ಪ ಲೈಟಾಗಿ ಚೆಕ್ ಮಾಡೋಣ. ಇಲ್ಲ, ಇನ್ನೂ ಬೇಯಬೇಕು. ರೈಸ್ ಹೊರಗಡೆ ಫುಲ್ ಮಳೆ ಬರ್ತಿದೆ. ಹೆಂಗಿದೆ ಅಂದರೆ ತೋರಿಸ್ತೀನಿ ಬನ್ನಿ.
ರಪ್ಪ 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 ಅಂತ ಹಿಡಿತಾ ಇದೆ. ಎದುರುಗಡೆ ಆಳು ಬಿದ್ದಿರೋ ಗೋಡೆ ಸಖತ್ತಾಗಿ ಮಳೆ ಬಿಡ್ತೈತೆ ಗೈಸ್. ಮಳೆಯಲ್ಲಿ ಆರಾಮಾಗಿ ಬಿಸಿ ಚಿಕನ್ ಮಾಡ್ಕೊಂಡು ತಿನ್ನೋದು ಆಹಾ ಒಂಥರ ಸ್ವರ್ಗ. ನಾನೇನು ಹೇಳಿದೆ ಹೇಳು? ಅದೇ ಸ್ವರ್ಗ. ಯಾವುದು? ಮಳೆಯಲ್ಲಿ ಚಿಕನ್ ಬೇಯಿಸ್ಕೊಂಡು ತಿನ್ನೋದು. ಬರೀ ಇಂಥದೆಯಾ? ಫೈನಲಿ ನಮ್ಮ ಚಿಕನ್ ರೆಡಿ ಆಗೈತಿ. ಬನ್ನಿ ನೋಡೋಣ ಹೆಂಗೈತೆ ಟೇಸ್ಟ್ ಅಂತ. ಕರೆಕ್ಟ್ ಆಗಿದೆ, ನೀರೇನು ಹೆಚ್ಚು ಕಮ್ಮಿ ಏನಾಗಿಲ್ಲ, ಸಾಕಿಷ್ಟಿದೆ. ಸ್ವಲ್ಪ ಲೈಟಾಗಿ ಹೆಂಗಾಗೈತಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಪರ್ಫೆಕ್ಟಾ? ಪರ್ಫೆಕ್ಟ್ ಗೈಸ್, ಫೈನಲಿ ಟೇಸ್ಟ್ ಮಾಡೋ ಟೈಮ್. ತಮ್ಮ ರೆಡಿ ಆಗಿದೆಯಾ? ಇಟ್ಸ್ ರೆಡಿ. ನೋಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಸೊ ಇಟ್ಸ್ ಟೈಮ್ ಟು ಲಂಚ್. ಟೇಸ್ಟ್ ಮಾಡಿ ಹೇಳ? ತಿನ್ನಂಗೈತಾ? ಪಕ್ಕ. ಚೆನ್ನಾಗಿತ್ತಾ? ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ನಾನು ನಿಮಗೆ ಹೇಳೋದೇನೆಂದರೆ ಗೈಸ್, ನಿಮ್ಮ ಮನೆಗೆ ಯಾರಾದರೂ ಚೆಫ್ ಬೇಕಂದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ. 10ಗೆ ಎಷ್ಟು ಕೊಡ್ತಿ? ಔಟ್ ಆಫ್ 10ಗೆ 7 ಸಾಕು. ಸಾಕ? ಜಾಸ್ತಿ ಆಯ್ತು. ಜಾಸ್ತಿ ಆಯ್ತಾ? ಎಲ್ಲ 5 ಇಲ್ಲ 4 ಕೊಡ್ತೀನಿ ಅನ್ಕೊಂಡಿದ್ದೆ. ಸರಿ, ಇನ್ನೊಂದ್ಸರಿ ಟೇಸ್ಟ್ ಮಾಡಿ. ನೆಕ್ಸ್ಟ್ ಅಲ್ಲ, ನಿನ್ನ ನಿರೀಕ್ಷೆ ಅಷ್ಟೇ ಇತ್ತಾ? ಫಸ್ಟ್ ಟೈಮ್ ಮಾಡ್ತಿರೋದು, ಮತ್ತೆ ಇನ್ನೆಷ್ಟು ಇರ್ಬೇಕು. ಓಕೆ ತುಂಬ ಬಾಯ್ ಬಾಯ್. ಹೊಟ್ಟೆ ಹಸಿತಿದೆ, ಊಟ ಮಾಡಿ ಬರ್ತೀವಿ. ಓಕೆ ಗೈಸ್, ಈ ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡಬೇಕಂತ ಇದ್ದೀವಿ. ಸೊ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.